ಹ್ಯಾಮರ್ ಸ್ಪೇಸ್ ಕೋಚಿಂಗ್ ಯೂಟ್ಯೂಬ್ ಚಾನಲ್. ಇದು ಪಾರ್ಟ್ 2 ಆಫ್ ಕೋಆರ್ಡಿನೇಟ್ ಜಾಮೆಟ್ರಿ ಚಾಪ್ಟರ್. ಪಾರ್ಟ್ 1 ನಲ್ಲಿ ನಾವು ಇಂಟ್ರೊಡಕ್ಷನ್ ನೋಡಿದ್ವಿ. ಪಾಯಿಂಟ್ಸ್ ಎಲ್ಲಿ ಪ್ಲಾಟ್ ಮಾಡೋದು, ಯಾವ್ದು ಅಬ್ಸಿಸ್, ಯಾವ್ದು ಆರ್ಡಿನೇಟ್, ಆಮೇಲೆ ಕ್ವಾಡ್ರೆಂಟ್ಸ್ ಯಾವ್ದು, ಅವೆಲ್ಲ ನೋಡಿದ್ವಿ. ಏನಾದ್ರೂ ಡೌಟ್ ಇದ್ರೆ ಪಾರ್ಟ್ 1 ವಿಡಿಯೋ ಚೆಕ್ ಮಾಡ್ಕೊಳ್ಳಿ. ಸೊ ಪಾರ್ಟ್ 2 ವಿಡಿಯೋಲಿ ಏನ್ ನೋಡೋದು, ಡಿಸ್ಟೆನ್ಸ್ ಬಿಟ್ವೀನ್ 2 ಪಾಯಿಂಟ್ಸ್, ಆಮೇಲೆ ಯಾವ ತರ ಪ್ರಾಬ್ಲಮ್ ಬರುತ್ತೆ, ಮತ್ತೇನು ಸ್ವಲ್ಪ ಎಕ್ಸರ್ಸೈಸ್ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡೋಣ. ಸೊ ಪಾರ್ಟ್ 2 ಅಲ್ಲಿ ಕಾನ್ಸೆಪ್ಟ್ ಡಿಸ್ಟೆನ್ಸ್ ಬಿಟ್ವೀನ್ 2 ಪಾಯಿಂಟ್ಸ್. ಇವಾಗ ಈ ಕಾನ್ಸೆಪ್ಟ್ ನಿಮ್ಗೆ ಈಸಿಯಾಗಿ ಅರ್ಥ ಆಗಕ್ಕೆ 3 ತರ ಸ್ಪ್ಲಿಟ್ ಮಾಡಿದೀನಿ. ಸೇಮ್ y ಕೋಆರ್ಡಿನೇಟ್, ಸೇಮ್ x ಕೋಆರ್ಡಿನೇಟ್, ಮತ್ತೆ ಡಿಫರೆಂಟ್ x ಅಂಡ್ y ಕೋಆರ್ಡಿನೇಟ್ಸ್. ಇವಾಗ ನೋಡಿ, ಸೇಮ್ y ಕೋಆರ್ಡಿನೇಟ್ ಸೆಲೆಕ್ಟ್ ಮಾಡ್ತೀನಿ, 2 ಪಾಯಿಂಟ್ಸ್ ತಗೋತೀನಿ ವಿಚ್ ಇಸ್ ಸೇಮ್ y ಕೋಆರ್ಡಿನೇಟ್. ನೋಡಿ, ಇದು ಒಂದು a ಮತ್ತೆ b. ನೋಡಿ, ಸೇಮ್ y ಕೋಆರ್ಡಿನೇಟಾ, 0 ಮತ್ತೆ 0, ಹೌದಾ? ಇಲ್ಲೂ 0 ಇಲ್ಲೂ 0, ಸೊ ಸೇಮ್ y ಕೋಆರ್ಡಿನೇಟ್. ಸೊ a ಮತ್ತೆ b ಡಿಸ್ಟೆನ್ಸ್ ಎಷ್ಟು ನೋಡಿ, ಈ ಪಾಯಿಂಟ್ ಮತ್ತೆ ಈ ಪಾಯಿಂಟ್ ಡಿಸ್ಟೆನ್ಸ್ ಎಷ್ಟು, ಇಷ್ಟಲ್ವಾ? ಅಲ್ವಾ? ಎಷ್ಟದು? 3 ಇಂದ 1, 3 - 1 ಅಲ್ವಾ? ಏನದು 3 - 1? x2 - x1, ಹೌದಾ? x2 - x1 equal to 2. 3 - 1 ಅಲ್ವಾ? 2, ಕರೆಕ್ಟಾ? ಸೊ 3 - 1 equal to 2. ಇವಾಗ ಇನ್ನೊಂದು ಪಾಯಿಂಟ್ ಸೆಲೆಕ್ಟ್ ಮಾಡೋಣ, ಇವೆರಡು. ಓಕೆನಾ? ಡಿಸ್ಟೆನ್ಸ್ ಎಷ್ಟು? ಡಿಸ್ಟೆನ್ಸ್ ಬಿಟ್ವೀನ್ ಸಿ ಅಂಡ್ ಡಿ, ಸೇಮ್ y ಕೋಆರ್ಡಿನೇಟ್ ಅಲ್ವಾ? ನೋಡಿ, 3 ಮತ್ತೆ 3 ಸೇಮ್ y ಕೋಆರ್ಡಿನೇಟ್. ಡಿಸ್ಟೆನ್ಸ್ ಎಷ್ಟು ನೋಡಿ, ಈ ಡಿಸ್ಟೆನ್ಸ್ ಒಂದು 2 3, ಇನ್ನೊಂದು 5 3. ಈಸಿಯಾಗಿ ಹೇಳ್ಬೋದಲ್ವಾ ಡಿಸ್ಟೆನ್ಸ್? ಎಷ್ಟಿದು? 2 3 ಇಂದ 5 3, ಒಂದು 2 ಇನ್ನೊಂದು 5, ಸೊ ಡಿಸ್ಟೆನ್ಸ್ 3. ಹೆಂಗ್ ಸಿಗತ್ತೆ? 5 - 2 ಅಲ್ವಾ? ಸೊ ಮತ್ತೆ x2 - x1 equal to 3, ಕರೆಕ್ಟಾ? ಡಿಸ್ಟೆನ್ಸ್ 3, 5 - 2 ಮಾಡಿದ್ರಲ್ವಾ, ಅಲ್ವಾ? ಸೊ x2 - x1. ನೆಕ್ಸ್ಟ್ ಇದು ನೋಡೋಣ, ಇವೆರಡರ ಮಧ್ಯೆ ಡಿಸ್ಟೆನ್ಸ್ ಎಷ್ಟು? ಸೇಮ್ y ಕೋಆರ್ಡಿನೇಟಾ? ಹೌದು, 5 ಮತ್ತೆ 5 ಇದೇ ಕೇಸ್. ಡಿಸ್ಟೆನ್ಸ್ ಎಷ್ಟು? ಇಲ್ಲಿಂದ ಇಲ್ಲಿ, ಅಂದ್ರೆ ಇಲ್ಲಿಂದ ಇಲ್ಲಿ, ಹೌದಾ? ಸೊ ಈ ಡಿಸ್ಟೆನ್ಸ್ ಈಕ್ವಲ್ ಟು x2 - x1 equal to 6 - 0 equal to 6, ಹೌದಾ? 6 - 0 ಅಲ್ವಾ? ಸೊ ಇಲ್ಲಿ 3 - 1 equal to 2, ಇಲ್ಲಿ 5 - 2 equal to 3 ಡಿಸ್ಟೆನ್ಸ್, ಇಲ್ಲಿ 6 - 0 equal to 6 ಅಲ್ವಾ? ಸೊ ಎಲ್ಲಾ ಕೇಸಲ್ಲಿ ಏನು ಅಬ್ಸರ್ವ್ ಮಾಡ್ತೀರಾ ನೀವು? ಸೇಮ್ y ಕೋಆರ್ಡಿನೇಟ್ ಇದ್ರೆ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು x2 - x1. y ಮೇಲೆ ಡಿಪೆಂಡ್ ಆಗಲ್ಲ. ಸೇಮ್ y ಕೋಆರ್ಡಿನೇಟ್ ಇದ್ರೆ ಡಿಸ್ಟೆನ್ಸ್ ಇಸ್ x2 - x1, ಹೌದಾ? ಅರ್ಥ ಆಯ್ತಲ್ವಾ? ಸೊ ಈ ಕೇಸ್ ಅರ್ಥ ಆಯ್ತು. ನೆಕ್ಸ್ಟ್ ಇವಾಗ ಸೇಮ್ x ಕೋಆರ್ಡಿನೇಟ್ ನೋಡೋಣ. ನೋಡಿ, ಸೇಮ್ x ಕೋಆರ್ಡಿನೇಟ್ ತಗೊಂಡಿದ್ದೀನಿ ಇಲ್ಲಿ, ಒಂದು ಇದು b, ಇನ್ನೊಂದು a, ಗೊತ್ತಾಯ್ತಾ? a ಇದು b. ಸೇಮ್ x ಕೋಆರ್ಡಿನೇಟಾ? ಹೌದು, 0 ಮತ್ತೆ 0, ಹೌದಾ? ಸೊ ಸೇಮ್ x ಕೋಆರ್ಡಿನೇಟ್, y ಕೋಆರ್ಡಿನೇಟ್ ಬೇರೆ, ಒಂದು 4 ಮತ್ತೆ 1. ಡಿಸ್ಟೆನ್ಸ್ ಎಷ್ಟು ಇಲ್ಲಿಂದ ಇಲ್ಲಿ? ಇದಲ್ವಾ ಡಿಸ್ಟೆನ್ಸ್? ಅಂದ್ರೆ 4 ಇಂದ 1 ಅಲ್ವಾ? 4 ಇಂದ 1, ಸೊ 4 - 1 ಅಲ್ವಾ? ಈ 4 ಮೈನಸ್ ಈ 1 ಅಲ್ವಾ? ಸೊ ಈಕ್ವಲ್ ಟು 3. ದಟ್ ಇಸ್ ಈಕ್ವಲ್ ಟು 4 - 1 ಅಂದ್ರೆ y2 - y1 ಅಲ್ವಾ? ಸೊ ಸೇಮ್ x ಕೋಆರ್ಡಿನೇಟ್ ಇದ್ರೆ y2 - y1. ಚೆಕ್ ಮಾಡೋಣ, ಇಲ್ಲೂ ಸೇಮ್ ಬರುತ್ತಾ? ನೋಡಿ, ಸಿ ಮತ್ತೆ ಡಿ ಇಂದ ಡಿಸ್ಟೆನ್ಸ್ ನೋಡೋಣ. ಸಿ 3,3, ಡಿ 3,5. ಸೇಮ್ x ಕೋಆರ್ಡಿನೇಟ್ 3 3, ಹೌದು, x ಕೋಆರ್ಡಿನೇಟ್ ಸೇಮ್ ಇದೆ. ಡಿಸ್ಟೆನ್ಸ್ ಎಷ್ಟು ನೋಡಿ, ಇಲ್ಲಿಂದ ಇಲ್ಲಿಗೆ ಈಕ್ವಲ್ ಟು, ಒಂದು ಇಲ್ಲಿ ಬರುತ್ತೆ 5, ಇನ್ನೊಂದು ಇಲ್ಲಿ ಬರುತ್ತೆ 3, ಸೊ 5 - 3 ಇಷ್ಟಲ್ವಾ ಡಿಸ್ಟೆನ್ಸ್? 5 - 3 ಈಕ್ವಲ್ ಟು y2 - y1 ಈಕ್ವಲ್ ಟು 3, ಹೌದಾ? y2 5, y1 3, y2 - y1 2, 5 - 3 ಈಕ್ವಲ್ ಟು 2 ಅಲ್ವಾ? ಸೊ y2 - y1 ಸೇಮ್ x ಕೋಆರ್ಡಿನೇಟ್ ಇದೆ. ನೆಕ್ಸ್ಟ್ ಇಲ್ಲಿ ನೋಡೋಣ, ಇಲ್ಲಿ ಕೂಡ ಅದೇ. ಈ ಡಿಸ್ಟೆನ್ಸ್ ಎಷ್ಟು? ಒಂದು ಸೇಮ್ x ಕೋಆರ್ಡಿನೇಟ್ 5,1 ಮತ್ತೆ 5,6 ಸೇಮ್ x ಕೋಆರ್ಡಿನೇಟ್, 5 5 ಸೇಮ್. ಸೊ ಡಿಸ್ಟೆನ್ಸ್ ಎಷ್ಟು? 6 - 1 ಅಲ್ವಾ? 5. ಸೊ ಅದು ಹೇಗೆ ಸಿಕ್ತು ನಿಮ್ಗೆ? y2 - y1 ಅಲ್ವಾ? 6 - 1 ಮಾಡಿದ್ರಲ್ವಾ ಈ ಡಿಸ್ಟೆನ್ಸ್ ಹುಡುಕಕ್ಕೆ, y2 - y1. ಸೊ ಸೇಮ್ x ಕೋಆರ್ಡಿನೇಟ್ ಇದ್ರೆ y2 - y1.
ಇಷ್ಟೇ. x coordinate ಸೇಮ್ ಇದ್ರೆ x2 x1, y coordinate ಸೇಮ್ y coordinate ಸೇಮ್ ಇದ್ರೆ x2 x1, x coordinate ಸೇಮ್ ಇದ್ರೆ y2 y1. ನೆಕ್ಸ್ಟ್ ಡಿಫರೆಂಟ್ x ಅಂಡ್ y ನೋಡೋಣ. AC A2, 3 C 5, 7 ನೋಡಿ. ಡಿಫರೆಂಟ್ x ಕೋಆರ್ಡಿನೇಟ್ 2 ಇದೆ 5 ಇದೆ ಬೇರೆ. ಡಿಫರೆಂಟ್ y ಕೋಆರ್ಡಿನೇಟ್ 3 ಇದೆ 7 ಇದೆ ಬೇರೆ. ಸೊ ಈ ಕೇಸ್ ನ ಹೆಂಗ್ ಸಾಲ್ವ್ ಮಾಡೋದು ಅಂತ ನೋಡೋಣ. ಈ ಕೇಸ್ ಸಾಲ್ವ್ ಮಾಡಕ್ಕೆ ನೀವು ಫಸ್ಟ್ ಸ್ವಲ್ಪ ಡಿರೈವೇಶನ್ ಗೋಸ್ಕರ ಡ್ರಾ ಮಾಡಬೇಕು. ನೋಡಿ ಫಸ್ಟ್ ಈ ತರ ಒಂದು ಲೈನ್ ಡ್ರಾ ಮಾಡೋಣ. ಓಕೆನಾ? ಈ ತರ ಒಂದು ಲೈನ್ ಡ್ರಾ ಮಾಡೋಣ. ಸೊ ಆಮೇಲೆ ಇಲ್ಲಿಂದ ಒಂದು ಲೈನ್ ಡ್ರಾ ಮಾಡೋಣ ಈ ತರ. ಓಕೆನಾ? ಸೊ ಈ ಪಾಯಿಂಟ್ ಎಷ್ಟಾಗತ್ತೆ? ಅದಕ್ಕೆ ಬಿ ಅಂತ ಕರೆಯೋಣ. ಆ ಪಾಯಿಂಟ್ ಎಷ್ಟು ನೋಡಿ. ಈ ಪಾಯಿಂಟ್ 5, 3 ಅಲ್ವಾ? ಕರೆಕ್ಟಾ? ಇದು ಸೇಮ್ x ಕೋಆರ್ಡಿನೇಟ್, ಇಲ್ಲಿ 5 ಇದ್ರೆ ಇಲ್ಲೂ 5 ಬರುತ್ತೆ. ಇದು ಸೇಮ್ y ಕೋಆರ್ಡಿನೇಟ್, ಇಲ್ಲಿ 3 ಇದ್ರೆ ಇಲ್ಲೂ 3 ಬರುತ್ತೆ. 5, 3 ಹೌದಾ? 5, 3. ಸೊ ಆ ಪಾಯಿಂಟ್ 5, 3. ಆ ಪಾಯಿಂಟ್ ಇವಾಗ ಏನಿದು ನೋಡಿ x1. ಸೊ ಸಾರಿ, ಇದು y1 3, ಇದು ಕೂಡ 3, ಇದು y1 ಅಂತ ಹೇಳ್ಬೋದಲ್ವಾ? ಅಲ್ವಾ? ನೆಕ್ಸ್ಟ್ ಇಲ್ಲಿ ನೋಡಿ, ಇದು x2 5, ಇಲ್ಲಿ ಕೂಡ 5, ಇದು x2 ಅಲ್ವಾ? ಸೊ ಈ ಪಾಯಿಂಟ್ ಏನಾಗುತ್ತೆ? x2 y1 ಆಗುತ್ತೆ. ಹೌದಾ? ಈಸಿ ಅಲ್ವಾ? ಈ ಪಾಯಿಂಟ್ ನ ಏನು ಅಂತ ಅರ್ಥ ಮಾಡ್ಕೊಳ್ಳೋಕೆ. ಇದು x1 y1, ಇದು x2 y2. ಈ ಪಾಯಿಂಟ್ x ಸೇಮ್ ಇದೆ, ಈ ಪಾಯಿಂಟ್ ಮತ್ತೆ ಈ ಪಾಯಿಂಟ್. ಸೊ ಈ ಪಾಯಿಂಟ್ x2, ಈ ಪಾಯಿಂಟ್ ಮತ್ತೆ ಈ ಪಾಯಿಂಟ್ ಅಲ್ಲಿ y ಕೋಆರ್ಡಿನೇಟ್ ಸೇಮ್ ಇದೆ, 3 ಮತ್ತೆ 3. ಅದಕ್ಕೆ ಇದು y1 ಅಂದ್ರೆ ಇದು y1. ಸೊ ಇದು x2 y1 ಅಲ್ವಾ? ಇವಾಗ ಏನ್ ಅರ್ಥ ಮಾಡ್ಕೋತೀರಾ? ಇಲ್ಲಿ 90 ಡಿಗ್ರಿ. ಹೌದಾ? ಕರೆಕ್ಟ್ ಅಲ್ವಾ? ಸೊ ಆ 90 ಡಿಗ್ರಿ ಅನ್ಕೊಂಡ್ರೆ ಯಾವ ಥಿಯರಂ ಅಪ್ಲೈ ಮಾಡಬಹುದು? ಪೈಥಾಗರಸ್ ಥಿಯರಂ. AC ಸ್ಕ್ವೇರ್ ಈಕ್ವಲ್ ಟು ಯಾವುದು? AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್ ಅಲ್ವಾ? ಸೊ AC ಸ್ಕ್ವೇರ್ ಈಕ್ವಲ್ ಟು AB ಸ್ಕ್ವೇರ್. AB ಸ್ಕ್ವೇರ್ ಯಾವುದು? AB ಅಂದ್ರೆ ಇದು ಅಲ್ವಾ? ಇನ್ನೊಂದು ಇದು BC ಅಲ್ವಾ? ಸೊ AB ಎಷ್ಟು? ಸೇಮ್ y ಕೋಆರ್ಡಿನೇಟ್ ಅಲ್ವಾ? AB ಸೇಮ್ y ಕೋಆರ್ಡಿನೇಟ್ ಫಸ್ಟ್ ಕಲಿಸಿದೆ ಅಲ್ವಾ? ಸೇಮ್ y ಕೋಆರ್ಡಿನೇಟ್ ಅಂದ್ರೆ x2 x1. ಸೊ x2 x1 ಹೌದಾ? AB equal to x2 x1 ಕರೆಕ್ಟಾ? x2 x1 ಹೋಲ್ ಸ್ಕ್ವೇರ್ ಕರೆಕ್ಟಾ? AB ಸ್ಕ್ವೇರ್. ನೆಕ್ಸ್ಟ್ ಪ್ಲಸ್ BC ಸ್ಕ್ವೇರ್. BC ಏನು? BC ಸೇಮ್ x ಕೋಆರ್ಡಿನೇಟ್ ಹೌದಾ? 5 ಮತ್ತೆ 5 ಸೇಮ್ x ಕೋಆರ್ಡಿನೇಟ್. ಸೇಮ್ x ಕೋಆರ್ಡಿನೇಟ್ ಇದ್ರೆ y2 y1. ಸೊ y2 y1 ಪ್ಲಸ್ y2 y1 ಹೋಲ್ ಸ್ಕ್ವೇರ್. AC ಸ್ಕ್ವೇರ್ ಈಕ್ವಲ್ ಟು AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್ ಅಂದ್ರೆ ಇದು ಅಲ್ವಾ? ಸೊ AC ಈಕ್ವಲ್ ಟು ರೂಟ್ ಆಫ್, ಎರಡು ಸೈಡ್ ರೂಟ್ ತಗೊಳ್ಳಿ. ಎರಡು ಸೈಡ್ ರೂಟ್ ತಗೊಂಡ್ರೆ ರೂಟ್ ಆಫ್ x2 x1 ಹೋಲ್ ಸ್ಕ್ವೇರ್ ಪ್ಲಸ್ y2 y1 ಹೋಲ್ ಸ್ಕ್ವೇರ್. ಇದು ಡಿರೈವೇಶನ್. ಗೊತ್ತಾಯ್ತಾ? AC ಈಕ್ವಲ್ ಟು ನೋಡಿ ಏನು? ರೂಟ್ ಆಫ್ x2 x1 ಹೋಲ್ ಸ್ಕ್ವೇರ್ ಪ್ಲಸ್ y2 y1 ಹೋಲ್ ಸ್ಕ್ವೇರ್. ನೋಡೋಣ, ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡೋಣ. x ರೂಟ್ ಆಫ್ ಇನ್ ಬರೀತೀನಿ ಮೇಲೆ, ರೂಟ್ ಆಫ್ x2 ಎಷ್ಟು? x2 ಎಷ್ಟು? 5 ಮೈನಸ್ x1 ಎಷ್ಟು? x1 ಈಕ್ವಲ್ ಟು 2. 5 minus 2 whole square plus next y2 ಎಷ್ಟು? y2 is 7. 7 minus ಎಷ್ಟು? y1 ಎಷ್ಟು? 3 whole square ಅಲ್ವಾ? AC equal to ಎಷ್ಟಾಗುತ್ತೆ? equal to root of 9 plus 4 square 16 equal to root 25 equal to 5. ಸೊ ಇದು 5 ಬರುತ್ತೆ.
ಗೊತ್ತಾಯ್ತಾ? AC distance equal to 5. So distance between points x1 and y1, x2 and y2 is root of x2 minus x1 whole square plus y2 minus y1 whole square. ಅರ್ಥ ಆಯ್ತಲ್ವಾ? ಸೊ ಇದು ಫಾರ್ಮುಲಾ. ಈ ಪಾಯಿಂಟ್ ನಿಮ್ಗೆ ಬೇಕಾಗಿನೇ ಇಲ್ಲ, ಗೊತ್ತಾಯ್ತಾ? ಈ ಪಾಯಿಂಟ್ ಡೆರಿವೇಶನ್ ಆದ್ಮೇಲೆ ನೀವು ಮರ್ತು ಬಿಡ್ಬೋದು. ಈ ಪಾಯಿಂಟ್ ಇಲ್ಲ ಅನ್ಕೊಳ್ಳಿ. ಇವಾಗ ನೋಡಿ, ಇಷ್ಟೇ ಸಾಕು. ಕರೆಕ್ಟಾ? ಒಂದು x1 y1 x2 y2 ಇದ್ರೆ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು x2 minus x1 whole square plus y2 minus y1 whole square. ಅರ್ಥ ಆಯ್ತಾ? ಈ ಡಿಸ್ಟೆನ್ಸ್ 5. ಅದು ಕನ್ಸ್ಟ್ರಕ್ಷನ್ ಇದು ಡ್ರಾ ಮಾಡಿದ್ದು ಸುಮ್ಮನೆ ನಿಮ್ಗೆ ಅರ್ಥ ಮಾಡಿಸ್ಕೊಳ್ಳೋಕೆ, ಡೆರಿವೇಶನ್ ತೋರ್ಸಕ್ಕೆ. ಬಟ್ ಈ ತರ x1 y1 x2 y2 ಇದ್ರೆ ಈ ತರ ಹುಡುಕ್ಬೋದು. ಯಾವುದೇ ಪಾಯಿಂಟ್ ಇರಲಿ, x1 y1 x2 y2 ಎಲ್ಲೇ ಇರಲಿ ಈ ತರ ಹುಡುಕ್ಬೋದು. ಗೊತ್ತಾಯ್ತಲ್ವಾ ಡೆರಿವೇಶನ್ ಮತ್ತೆ ಯಾವ ತರ ಅಪ್ಲೈ ಮಾಡೋದು ಅಂತ? ನೀವು ಇದು ಡಿರೈವ್ ಮಾಡಿದ ಫಾರ್ಮುಲಾ ಇದೆಯಲ್ವಾ, ಇದು ಕಾಮನ್ ಫಾರ್ಮುಲಾ. ಸೇಮ್ y ಕೋಆರ್ಡಿನೇಟ್ ಇದ್ರೂ ಈ ಫಾರ್ಮುಲಾ ಯೂಸ್ ಮಾಡಬಹುದು, ಸೇಮ್ x ಕೋಆರ್ಡಿನೇಟ್ ಇದ್ರೂ ಈ ಫಾರ್ಮುಲಾ ಯೂಸ್ ಮಾಡಬಹುದು. ಹೆಂಗೆ ಹೇಳಿ? ಸೇಮ್ y ಕೋಆರ್ಡಿನೇಟ್ ಇದ್ರೆ y2 ಈಕ್ವಲ್ ಟು y1 ಅಲ್ವಾ, ಸೇಮ್ y ಕೋಆರ್ಡಿನೇಟ್. ಸೊ ಇದು 0 ಆಗ್ಬಿಡುತ್ತೆ. ರೂಟ್ ಆಫ್ x1 minus x2 ಹೋಲ್ ಸ್ಕ್ವೇರ್ ಅಂದ್ರೆ x2 minus x1 ಬಂದ್ಬಿಡುತ್ತೆ. ಗೊತ್ತಾಯ್ತಾ? ನಿಮ್ಗೆ ಮುಂದೆ ಗೊತ್ತಾಗುತ್ತೆ ಅದು ನಾನು ತೋರಿಸುವಾಗ, ಎಕ್ಸಾಂಪಲ್ ಸಾಲ್ವ್ ಮಾಡುವಾಗ. ಸೇಮ್ x ಕೋಆರ್ಡಿನೇಟ್ ಅಂದ್ರೆ x2 ಈಕ್ವಲ್ ಟು x1 ಆಗುತ್ತಲ್ವಾ, ಸೇಮ್ x ಕೋಆರ್ಡಿನೇಟ್ ಇದ್ದಾಗ. ಸೊ ಎರಡು ಸೇಮ್ ಇರುತ್ತೆ, ಈ ಪಾರ್ಟ್ 0 ಆಗುತ್ತೆ. ಸೊ y2 minus y1 ಬಂದ್ಬಿಡುತ್ತೆ. ಗೊತ್ತಾಯ್ತಾ? ಸೊ ಇದು ಕಾಮನ್ ಫಾರ್ಮುಲಾ. ಈ ಫಾರ್ಮುಲಾನ ಯೂಸ್ ಮಾಡಿಬಿಟ್ಟು ನೀವು ಎಲ್ಲಾ ಕೇಸ್ ನ ಹುಡುಕಬಹುದು. ಇದು ಜಸ್ಟ್ ನಿಮ್ಗೆ ಡಿರೈವೇಶನ್ ಹೆಲ್ಪ್ ಆಗಿ ಈ ಫಾರ್ಮುಲಾ ಅರ್ಥ ಮಾಡ್ಕೊಳಕ್ಕೆ ಹೇಳ್ಕೊಟ್ಟಿದ್ದು. ಸೊ ಈ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ, AC ಈಕ್ವಲ್ ಟು x2 minus x1 square plus y2 minus y1 square. ಅದ್ರ ರೂಟ್. ಗೊತ್ತಾಯ್ತಲ್ವಾ? ಇಲ್ಲಿ ಎಕ್ಸಾಂಪಲ್ ಬರ್ತೀನಿ, ಹುಡುಕೋಣ ಡಿಸ್ಟೆನ್ಸ್ ಬೇಗ. ಡಿಸ್ಟೆನ್ಸ್ ಬಿಟ್ವೀನ್ 7 3 ಮತ್ತೆ 4 6 ಎಷ್ಟು? ರೂಟ್ ಆಫ್ x2 minus x1 whole square, 4 minus 7 whole square plus 6 minus 3 whole square, y2 minus y1 ಅಲ್ವಾ? That is equal to ಎಷ್ಟು? minus 3 whole square plus 3 whole square. ಹೌದಾ? 6 minus 3 3. ಎಷ್ಟಾಗುತ್ತೆ ಇದು? ನೀವು ಸಾಲ್ವ್ ಮಾಡಿದ್ರೆ ನಿಮ್ಗೆ ಬರುತ್ತೆ 3 root 2 ಬರುತ್ತೆ. ಓಕೆನಾ? ಈ ತರ ಹುಡುಕೋದು. ನೀವು ಸಾಲ್ವ್ ಮಾಡಿ ನಿಮ್ಗೆ ಬಂದ್ಬಿಡುತ್ತೆ. ನೆಕ್ಸ್ಟ್ ಇಲ್ಲಿ ನೋಡಿ, ಇದ್ರ ಡಿಸ್ಟೆನ್ಸ್ ಎಷ್ಟು? 3 3 ಮತ್ತೆ 4 1. x2 minus x1 ರೂಟ್ ಆಫ್ x2 minus x1. x2 ಎಷ್ಟು? 4 ಮತ್ತೆ 3. x1 is 3. y2 minus y1 minus 1 minus 3 whole square ಅಲ್ವಾ? minus 1 minus 3 ಎಷ್ಟಾಗುತ್ತೆ? ಸಾಲ್ವ್ ಮಾಡಿದ್ರೆ 4 minus 3 1 ಪ್ಲಸ್ ಇದು minus 1 minus 3 minus 4 square ಅಲ್ವಾ? 4 minus 3 whole square 1. ಇದು minus 4 whole square equal to root of 17. ಯಾಕೆ minus 4 whole square equal to 16 ಅಲ್ವಾ? 1 plus 17. ಇವಾಗ ನೋಡಿ, ಡಿಸ್ಟೆನ್ಸ್ ಆಫ್ ಎ ಪಾಯಿಂಟ್ ಫ್ರಮ್ ಆರಿಜಿನ್. ಸೊ ಒಂದು ಪಾಯಿಂಟ್ xy ಅಂತೆ, ಇನ್ನೊಂದು ಪಾಯಿಂಟ್ ಒರಿಜಿನ್. ಒರಿಜಿನ್ ಯಾವುದು? ಒರಿಜಿನ್ ಇಸ್ ಇವಾಗ ನೋಡೋಣ, ಒಂದು ಪಾಯಿಂಟ್ xy, ಇನ್ನೊಂದು ಪಾಯಿಂಟ್ ಒರಿಜಿನ್ ಇಸ್ 0, 0. ಸೊ ಇದರ ಡಿಸ್ಟೆನ್ಸ್ ಎಷ್ಟಿರುತ್ತೆ? ರೂಟ್ ಆಫ್ ಎಷ್ಟು? x minus 0 whole square plus y minus 0 whole square equal to ಎಷ್ಟಾಗುತ್ತೆ? ರೂಟ್ ಆಫ್ x square plus y square ಅಲ್ವಾ? ಸೊ ಡಿಸ್ಟೆನ್ಸ್ ಆಫ್ ಎ ಪಾಯಿಂಟ್ xy ಫ್ರಮ್ ಆರಿಜಿನ್ ಈಕ್ವಲ್ ಟು ರೂಟ್ ಆಫ್ x square plus y square. ಇದನ್ನ ಬಿಟ್ಕೊಳ್ಳಿ ನೀವು. ಸೊ ಡಿಸ್ಟೆನ್ಸ್ ಆಫ್ ಎ ಪಾಯಿಂಟ್ 3, 4 ಫ್ರಮ್ ಆರಿಜಿನ್ ಅಂದ ಕೂಡಲೇ ರೂಟ್ ಆಫ್ 3 square plus 4 square equal to 5 ಅಂತ ಹೇಳ್ಬೋದು. ಆ ತರ ಗೊತ್ತಾಯ್ತಲ್ವಾ? ಸೊ ಡಿಸ್ಟೆನ್ಸ್ ಆಫ್ ಎನಿ ಪಾಯಿಂಟ್ ಫ್ರಮ್ ಆರಿಜಿನ್ ಈಕ್ವಲ್ ಟು ರೂಟ್ ಆಫ್ x square plus y square. ಇವಾಗ ಟೆಕ್ಸ್ಟ್ ಬುಕ್ ಅಲ್ಲಿ ಇರೋದು 4 ಎಕ್ಸಾಂಪಲ್ ಇದೆ, ಅದ್ರಲ್ಲಿ ನೀವು ನೋಡ್ಕೊಳ್ಳಿ. 4 ಎಕ್ಸಾಂಪಲ್ ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಾನು ಫಸ್ಟ್ ಒನ್ ಮತ್ತೆ ಫೋರ್ತ್ ಒನ್ ಸಾಲ್ವ್ ಮಾಡ್ತೀನಿ. ಫಸ್ಟ್ ಎಕ್ಸಾಂಪಲ್ ನೋಡಿ, ಡು ದ ಪಾಯಿಂಟ್ಸ್ 3 ಪಾಯಿಂಟ್ ಕೊಟ್ಟಿದ್ದಾರೆ, ಫಾರ್ಮ್ ಎ ಟ್ರಯಾಂಗಲ್. ಇಫ್ ಎಸ್ ವಿಚ್ ಟೈಪ್ ಆಫ್ ಟ್ರಯಾಂಗಲ್. ಸೊ ಫಸ್ಟ್ ಸ್ಟೆಪ್ ಫಾರ್ಮ್ ಎ ಟ್ರಯಾಂಗಲ್ ಅಂದಾಗ 3ದು ಡಿಸ್ಟೆನ್ಸ್ ಹುಡುಕ್ಬೇಕು. ಇದನ್ನ ಪಿ ಕ್ಯೂ ಆರ್ ಅಂತ ಕರೆಯೋದು. ಪಿ ಕ್ಯೂ ಡಿಸ್ಟೆನ್ಸ್ ಎಷ್ಟು ನೋಡಿ, ಪಿ ಮತ್ತೆ ಕ್ಯೂ. x2 minus x1
-2 -3 whole square plus y2 minus y1 -3 -2 whole square ಅದ್ರ ರೂಟ್ ಮಾಡುವಾಗ ನಿಮಗೆ √50 ಬರುತ್ತೆ. ಸೊ 7.07. ಅದೇ ತರ QR ಮಾಡುವಾಗ ನಿಮಗೆ ನೋಡಿ 2 minus of -2 ಇದು 4 ಆಗುತ್ತೆ, ಮೈನಸ್ ಮೈನಸ್ ಪ್ಲಸ್ 4 ಸ್ಕ್ವೇರ್. ಇದೇ ತರ ನೀವು ಮಾಡಿ ಸಾಲ್ವ್ ಮಾಡಿದ್ರೆ ನಿಮಗೆ ಬರುತ್ತೆ 52 ಬರುತ್ತೆ. √52 = 7.21. ಇದು PR ಮಾಡಿದ್ರೆ ನೋಡಿ PR 2x1 x2 minus x1 2 minus 3 whole square plus 3 minus 2 whole square ಆ ತರ ಮಾಡಿದ್ರೆ ಮತ್ತೆ √1 plus 1 √2 ಬರುತ್ತೆ. ಇವಾಗ ನಿಮಗೆ √2 = 1.41. ಇವಾಗ ನಿಮಗೆ 7.07 7.21 1.41 ಬಂದಿದೆ. ಟ್ರಯಾಂಗಲ್ ಅಲ್ಲ ಅಂತ ಚೆಕ್ ಮಾಡ್ಕೊಳ್ಳಕ್ಕೆ ಸಮ್ ಆಫ್ ಎನಿ ಟೂ ಸೈಡ್ಸ್ ಶುಡ್ ಬಿ ಗ್ರೇಟರ್ ದ್ಯಾನ್ ಥರ್ಡ್ ಸೈಡ್. ಗೊತ್ತಾಯ್ತಾ? ಸೊ ಇದು ಒಂದಿದೆ, ಇದು ಇನ್ನೊಂದಿದೆ, ಇದು ಇನ್ನೊಂದಿದೆ, ಹೌದಾ? ಸಮ್ ಆಫ್ ಎನಿ ಟೂ ಸೈಡ್ಸ್. ಫಸ್ಟ್ ಇದು ಮತ್ತೆ ಇದು ಮಾಡಿ 7.07 plus 7.21 ಮಾಡಿದ್ರೆ 14 ಪಾಯಿಂಟ್ ಎಷ್ಟೋ ಬರುತ್ತೆ. ಸೊ ಇಟ್ ಇಸ್ ಗ್ರೇಟರ್ ದ್ಯಾನ್ ಇನ್ನೊಂದು, ಹೌದಾ? ಈ 1 ಪಾಯಿಂಟ್ ಅಲ್ವಾ? ಸೊ ಗ್ರೇಟರ್. ಸೊ ಒಂದಾಯ್ತು. ನೆಕ್ಸ್ಟ್ ಸಮ್ ಆಫ್ ಎನಿ ಟೂ ಸೈಡ್ಸ್. ನೆಕ್ಸ್ಟ್ ಇದು ಮತ್ತೆ ಇದು ನೋಡೋಣ. 7.21 plus 1.41 ಎಷ್ಟು? 8 ಪಾಯಿಂಟ್ ಎಷ್ಟೋ ಬರುತ್ತೆ. ಇಟ್ ಇಸ್ ಗ್ರೇಟರ್ ದ್ಯಾನ್ ಇದು ಅಲ್ವಾ? ಆಮೇಲೆ ಇದು ಮತ್ತೆ ಇದು ಆಡ್ ಮಾಡೋಣ. 7.07 plus 1.41 8 ಪಾಯಿಂಟ್ ಎಷ್ಟೋ ಬರುತ್ತೆ. ಇಟ್ ಇಸ್ ಗ್ರೇಟರ್ ದ್ಯಾನ್ ಥರ್ಡ್ ಸೈಡ್. ಸೊ ಸಮ್ ಆಫ್ ಎನಿ ಟೂ ಪಾಯಿಂಟ್ ಶುಡ್ ಬಿ ಗ್ರೇಟರ್ ದ್ಯಾನ್ ಥರ್ಡ್ ಸೈಡ್. ಹಂಗಾಗತ್ತಂದ್ರೆ ಇಟ್ ಇಸ್ ಎ ಟ್ರಯಾಂಗಲ್. ಗೊತ್ತಾಯ್ತಲ್ವಾ? ಹೌದಲ್ವಾ? ಯಾವ್ದಾದ್ರು ಎರಡು ಆಡ್ ಮಾಡಿ, ಇದಿದು ಇದಿದು ಇದಿದು, ಇಟ್ ಶುಡ್ ಬಿ ಗ್ರೇಟರ್ ದ್ಯಾನ್ ಥರ್ಡ್ ಸೈಡ್. ಸೊ ಇಲ್ಲಿ ಹೌದು. ಸೊ ಇಟ್ ಫಾರ್ಮ್ಸ್ ಎ ಟ್ರಯಾಂಗಲ್. ನೀವು ಇನ್ನೊಂದೇನು ಅಬ್ಸರ್ವ್ ಮಾಡಬಹುದು ನೋಡಿ. ಇಲ್ಲಿ √50 ಇದೆ, √52 ಇದೆ, ಇಲ್ಲಿ √2 ಇದೆ ಅಲ್ವಾ? ಒಂದು ಅಬ್ಸರ್ವ್ ಮಾಡಿ ನೀವು. QR ಸ್ಕ್ವೇರ್, QR ಎಷ್ಟು? √52. QR ಸ್ಕ್ವೇರ್ ಎಷ್ಟು? 52 ಅಲ್ವಾ? ಈಕ್ವಲ್ ಟು PQ ಸ್ಕ್ವೇರ್. PQ ಎಷ್ಟು? PQ is √50. PQ ಸ್ಕ್ವೇರ್ ಎಷ್ಟು? 50 ಅಲ್ವಾ? PR is equal to √2. PR square equal to 2 ಅಲ್ವಾ? So QR square equal to PQ square plus PR square. 52 equal to 50 plus 2 ಅಲ್ವಾ? ಯಾವಾಗ ಈ ತರ ಆಗೋದು? 3 sides of a triangle where one side is square equal to sum of square of other two sides. ಯಾವಾಗ? when the triangle is right angle triangle. hence PQR is right angle triangle. ಇದು ನಾನು ಟ್ರಯಾಂಗಲ್ಸ್ ಚಾಪ್ಟರ್ ಅಲ್ಲಿ ಕವರ್ ಮಾಡಿದ್ದೆ, ಕಾನ್ವರ್ಸ್ ಆಫ್ ಪೈಥಾಗರಸ್ ಥಿಯರಮ್. ಬೇಕಿದ್ರೆ ಟ್ರಯಾಂಗಲ್ಸ್ ಚಾಪ್ಟರ್ ಪ್ಲೇ ಲಿಸ್ಟ್ ಅಲ್ಲಿ ಹೋಗಿ ನೋಡಿ. ನಿಮಗೆ ನಾನು ಈ ಎಕ್ಸ್ಪ್ಲನೇಷನ್ ಟ್ರಯಾಂಗಲ್ಸ್ ಚಾಪ್ಟರ್ ಅಲ್ಲಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ಸೊ PQR is a right triangle. ಗೊತ್ತಾಯ್ತಲ್ವಾ? ಇದು ಎಕ್ಸಾಂಪಲ್ 1. ಎಕ್ಸಾಂಪಲ್ 2, 3 ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ, ನೋಡ್ಕೊಳ್ಳಿ. ನೆಕ್ಸ್ಟ್ ಎಕ್ಸಾಂಪಲ್ 4. ಫೈಂಡ್ ರಿಲೇಷನ್ ಬಿಟ್ವೀನ್ x and y such that x, y is equidistant from 0.71 and 35. ಗೊತ್ತಾಯ್ತಾ? ಸೊ ಒಂದು ಪಾಯಿಂಟ್ ಎರಡು ಪಾಯಿಂಟ್ಸ್ ಇಂದ ಇಕ್ವಿಡಿಸ್ಟೆಂಟ್ ಇದೆ ಅಂತ ಆದ್ರೆ ಏನಾಗುತ್ತೆ? ಡಿಸ್ಟೆನ್ಸಸ್ ಬಿಟ್ವೀನ್ ಈ ಪಾಯಿಂಟ್ ಮತ್ತೆ ಈ ಪಾಯಿಂಟ್ ಶುಡ್ ಬಿ ಈಕ್ವಲ್ ಟು ಡಿಸ್ಟೆನ್ಸ್ ಬಿಟ್ವೀನ್ ಈ ಪಾಯಿಂಟ್ ಮತ್ತೆ ಈ ಪಾಯಿಂಟ್ ಅಲ್ವಾ? ಕರೆಕ್ಟಾ? ಸೊ ಡಿಸ್ಟೆನ್ಸ್ ಬಿಟ್ವೀನ್ x, y and 7, 1 ಎಷ್ಟು? x minus 7 whole square plus y minus 1 whole square ಅಲ್ವಾ? ಡಿಸ್ಟೆನ್ಸ್ ಈಸಿ ಅಲ್ವಾ? x2 minus x1 whole square, y2 minus y1. ನೆಕ್ಸ್ಟ್ ಇದು ಮತ್ತೆ ಈ ಡಿಫರೆನ್ಸ್ ಎಷ್ಟು? ಡಿಸ್ಟೆನ್ಸ್ ಎಷ್ಟು? x minus 3 whole square plus y minus 5 whole square. ಕರೆಕ್ಟ್ ಅಲ್ವಾ? ಅದೆರಡು ಡಿಸ್ಟೆನ್ಸ್ ಈಕ್ವಲ್ ಇರಬೇಕು. ಸೊ ರೂಟ್ ಹೋಗ್ಲಿ, ಅದು ಕಷ್ಟ ಆಗುತ್ತೆ ಹ್ಯಾಂಡಲ್ ಮಾಡಕ್ಕೆ. ಸ್ಕ್ವೇರ್ ಮಾಡೋಣ, ಎರಡು ಸೈಡ್ ಸ್ಕ್ವೇರ್ ಮಾಡಿದ್ರೆ ರೂಟ್ ಹೋಗ್ಬಿಡುತ್ತೆ. x minus 7 whole square ಇದಾಗುತ್ತೆ. ಈ ಕಡೆ ಇದು ರೂಟ್ ಹೋಗುತ್ತೆ, ಅದ್ರ ಒಳಗಿರೋದು ಅಷ್ಟೇ ಉಳಿಯುತ್ತೆ. ಅದನ್ನ ಎಕ್ಸ್ಪಾಂಡ್ ಮಾಡಿ a minus b whole square ಎಲ್ಲ ಇದೆ. ಸೊ a minus b whole square ಎಕ್ಸ್ಪಾಂಡ್ ಮಾಡಿದ್ರೆ ಈ ತರ ಎಕ್ಸ್ಪ್ರೆಷನ್ ಬರುತ್ತೆ, ಹೌದಾ? x minus x square minus 14x plus 28 ಅಲ್ಲ ಪ್ಲಸ್ 49. ಆಮೇಲೆ y square minus 2y plus 1 ಇಲ್ಲಿ ಈ ತರ, ಇಲ್ಲಿ ಈ ತರ ಅಲ್ವಾ? ಇವಾಗ ಇದನ್ನ ನೀವು ಸಾಲ್ವ್ ಮಾಡಬೇಕಾದ್ರೆ ಇಲ್ಲಿ x ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ x ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ, y ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ಮೈನಸ್ 14x ಪ್ಲಸ್ 6x ಮೈನಸ್ 2y ಪ್ಲಸ್ 10y. ಯಾಕೆ ಈ ಕಡೆ ಮೈನಸ್ ಇದೆ, ಈ ಕಡೆ ಬರ್ಬೇಕಾದ್ರೆ ಪ್ಲಸ್ ಆಗುತ್ತೆ. ನಂಬರ್ಸ್ ಎಲ್ಲ ಆ ಕಡೆ ತಗೊಂಡು ಹೋಗೋಣ. ಸೊ ಇಲ್ಲಿ 49 ಪ್ಲಸ್ 1 ಇದೆ. ಸೊ ಆ ಕಡೆ 49 ಪ್ಲಸ್ 1 50, ಆ ಕಡೆ ತಗೊಂಡೋದ್ರೆ ಮೈನಸ್ 50. ಆಮೇಲೆ ಈ
25 ಪ್ಲಸ್ 34 ಅಲ್ವಾ 9 ಮತ್ತೆ ಎಷ್ಟಾಗುತ್ತೆ ಇದು ಮೈನಸ್ 8x ಪ್ಲಸ್ 8y ಈಕ್ವಲ್ ಟು 16 ಮೈನಸ್ 16 ಅಲ್ವಾ. ಸೊ ಎರಡು ಸೈಡ್ ಮೈನಸ್ 8 ಇಂದ ಡಿವೈಡ್ ಮಾಡಿದ್ರೆ ಏನಾಗತ್ತೆ ಎಕ್ಸ್ ಮೈನಸ್ ವೈ ಈಕ್ವಲ್ ಟು 2 ಅಲ್ವಾ. therefore ರಿಲೇಷನ್ ಏನು ಎಕ್ಸ್ ಮೈನಸ್ ವೈ ಈಕ್ವಲ್ ಟು 2. ನೋಡಿ ಎರಡು ಸೈಡ್ ಮೈನಸ್ 8 ಇಂದ ಡಿವೈಡ್ ಮಾಡಿ, ಇದು ಪ್ಲಸ್ ಎಕ್ಸ್ ಆಗುತ್ತೆ, ಇದು ಮೈನಸ್ 1 ಆಗುತ್ತೆ, ಇದು ಪ್ಲಸ್ 2 ಆಗುತ್ತೆ ಅಲ್ವಾ. ಸೊ ಎಕ್ಸ್ ಮೈನಸ್ ವೈ ಈಕ್ವಲ್ ಟು 2. ಇಲ್ಲಿಗೆ ಡಿರೈವೇಶನ್ ಎಕ್ಸ್ಪ್ಲನೇಷನ್ ಸಾಲ್ವ್ ಎಕ್ಸಾಂಪಲ್ಸ್ ಮುಗಿಯುತ್ತೆ. ಟೆಕ್ಸ್ಟ್ ಬುಕ್ ಅಲ್ಲಿ ಇನ್ನೂ ಚೆನ್ನಾಗಿರೋದಿದೆ ಕೆಲವುದು, ಸಾಲ್ವ್ ಮಾಡಿ. ಡೌಟ್ ಇದ್ರೆ ನಂಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿ ಪ್ಲೀಸ್. ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿ, ಇಲ್ಲ ಅಂದ್ರೆ ನಂಗೆ ಗೊತ್ತಾಗಲ್ಲ ನಿಮ್ಗೆ ಅರ್ಥ ಆಯ್ತಾ ಇಲ್ಲ ಅಂತ. ಸೊ ಇಲ್ಲಿಗೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವೇನ್ ಮಾಡೋದು ಹೇಳಿ, ಎಕ್ಸರ್ಸೈಸ್ 7.1 ಸಾಲ್ವ್ ಮಾಡೋಣ.